ಅದೇನೋ ತಪ್ಪಾಗತ್ತ ಮ್ಯಾಮ್? ಇದು ತಪ್ಪಾ ಕಾಣಿಸುತ್ತೆ ಜನಕ್ಕೆ. ನನ್ ಕ್ಲೈಂಟ್ಸ್ ನನ್ ಬಿಸ್ನೆಸ್ ಸೇಮ್ ಮೇಡಮ್. ಕ್ಲೈಂಟ್ ಹತ್ರ ನಮ್ಮ ಹತ್ರ ಮಾತ್ರ ಮೇಡಮ್ ಅವ್ರ ಹತ್ರ ಇಲ್ಲ. ನಾನು ಅವ್ರು ಬಿಟ್ಕೊಡಲ್ಲ ಕ್ಲೈಂಟ್. ಸೊ ಇದನ್ನ ನಾನು ಎಲ್ಲಾ ಕಡೆ ಬಿಟ್ಕೊಡ್ತೀನಿ. ನಾನು ಬಿಟ್ಕೊಟ್ಟೆ ಕೆಲಸ ಕೊಡ್ತೀನಿ, ಹೋಗಿ ಮಾಡಿ ಮಾಡಿ ಅಂತ. ನಾನೇನ್ ಕಮಿಷನ್ ಇಸ್ಕೊಳ್ಳಲ್ಲ. ನಿಮ್ ಕೆಲಸ ಹೇಳಿದೀನಿ ಅನ್ಬಿಟ್ಟು ಈಗ ನೀವ್ ಒಂದು 2 years ನನ್ನ ಹತ್ರ 2 month ಕೆಲಸ ಮಾಡಿರ್ತೀರಾ, ನಾನು ಸ್ಯಾಲ್ರಿ ಕೊಟ್ಟಿರಲ್ಲ. ನೀವು ಚೆನ್ನಾಗಿ ಕೆಲಸ ಕಲ್ತಿದ್ದೀರಾ ಅಂದ್ರೆ ನೋಡಿ ಒಂದು ಆರ್ಡರ್ ಇದೆ ಹೋಗಿ ಅಂತ ಕಳಿಸ್ತೀನಿ. ನಾನು ಹೋಗ್ಬಿಟ್ಟು ನಾನು ಕಳ್ಸಿದ್ನೆಲ್ಲ ಕಮಿಷನ್ ಕೊಡಿ ಅಂತ ಕೇಳ್ತೀನ? ನನ್ ಸ್ಟೂಡೆಂಟ್ಸ್ ನೀವು ಬದುಕ್ಲಿ, ನೀವು ಎಷ್ಟಕ್ಕಾದ್ರೂ ಹೋಗ್ ಮಾಡಿ, ಅದ್ ನಿಮ್ದು. ಇವಾಗ ನಿಮ್ಗ್ ನಮ್ಗೆ ಕಡಿಮೆ ಇರೋ ಕಡೆ ಕಳಿಸ್ತಾರೆ ಮ್ಯಾಮು, ಜಾಸ್ತಿ ಇರೋ ಕಡೆ ಅವರೇ ಹೋಗ್ತಾರೆ ಅಂದ್ರೆ ನನ್ಗೆ ಏನ್ ವ್ಯಾಲ್ಯೂ ಇದೆ ಅದ್ ಕೊಡ್ತಾರೆ. ನಾನ್ ಬೇಡ ಅನ್ನಕ್ಕಾಗತ್ತಾ? ಇಲ್ಲ ನನ್ನ ಸ್ಟೂಡೆಂಟ್ಸ್ಗೂ ನೀವು ಕೊಟ್ಟಿದ್ದೆ ಕೊಡಿ ಅನ್ನಕ್ಕಾಗತ್ತಾ ನಾನು ಮ್ಯಾಮ್? ಇಲ್ಲ ನೀವು ಬರ್ತೀರಾ ಅಂದ್ರೆ ನಾನು 5 ಕೊಡ್ತೀನಿ, ಇಲ್ಲ ಅಂದ್ರೆ ನಾನು 2.5 3 ಪೇ ಮಾಡ್ತೀನಿ. ಸರಿ ಆಯ್ತು ಅಷ್ಟೇ ಕೊಡಿ ನನ್ನ ಸ್ಟೂಡೆಂಟ್ಸ್, ನಾನು ಹೇಳ್ತೀನಿ. ಈ ತಪ್ಪೇನಿದೆ ಮ್ಯಾಮ್ ನಾನು ಹೇಳೋದ್ರಲ್ಲಿ? ಅದ್ ತಪ್ಪಂತೆ ನಾನು ಹೇಳೋದು. ಅವ್ರು ಜಾಸ್ತಿ ಇರೋ ಕಡೆ ಹೋಗ್ತಾರೆ. ಈಗ ಅವ್ರು ಒಬ್ಬೊಬ್ರು ಏನ್ ಹೇಳ್ತಾರೆ, ನೀವು ಬರ್ತೀರಾ ಅನ್ನೋ ಪ್ಲೇಸಿಗೆ ನಾನು ಈಗ ನನ್ಗೆ ಹುಷಾರಿಲ್ಲ, ನಾನು ಯಾರನ್ನಾರ ಒಬ್ಬರನ್ನ ರಿಪ್ಲೇಸ್ ಮಾಡಿರ್ತೀನಿ, ಸ್ಟೂಡೆಂಟ್ಸ್ ನ ಕೇಳ್ಕೊಂಡೇನಿ. ಅವ್ರ ಏನ್ ಹೇಳ್ತಾರೆ, ನೀವು ಬರ್ತೀರಾ ಅನ್ನೋದಕ್ಕೆ ನಾವು 5,000 ಕೊಟ್ಟಿದ್ದು, ನೀವ್ ಏರವ್ರನ್ನ ಕಳ್ಸಿದಿರಾ ಅಂತಂದ್ರೆ ನಾನು 5,000 ಕೊಡಲ್ಲ ನಾನು. ಈಗ ಅದು ವ್ಯಾಲ್ಯೂ ಅಲ್ವಾ ಅದು? ಸೀನಿಯರ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರ್ತೀರಾ ಮೇಡಮ್. ನೀವು ಇನ್ನೂ ಕಲಿಕೆಯವ್ರನ್ನ ನೀವು ಅಲ್ಲಿಗೆ